ಹಾಸನ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ. ನಾನು ಅಧ್ಯಕ್ಷರು KM ಸಣ್ಣಮಂಜೇಗೌಡ. ನಾವು ಆಲ್ ಇಂಡಿಯಾ ಆರ್ಗನೈಸೇಷನ್ಸ್ ಇದರಿಂದ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅದು ಏನಕ್ಕೆ ಅಂದರೆ ಟು ಸ್ಟಾಪ್ ಆನ್ಲೈನ್ ಸೇಲ್ ಮೆಡಿಷನ್ಸ್. ಅಂದರೆ ಆನ್ಲೈನ್ನಲ್ಲಿ ಮೆಡಿಷನ್ ಸೇಲ್ ಆಗ್ತಾ ಇದೆ, ಅದರಿಂದ ದುರುಪಯೋಗ ಜಾಸ್ತಿ ಆಗ್ತಾ ಇದೆ. ಜನಗಳಿಗೆ ಮೆಡಿಷನ್ಸ್ಗಳು ಸರಾಗವಾಗಿ ಸಿಗ್ತಾ ಇದೆ. ಆಂಟಿಬಯೋಟಿಕ್ ಆಗಲಿ ಅಥವಾ ಮತ್ತೊಬ್ಬರ ಔಷಧಿಗಳಲ್ಲಿ ಇನ್ನೊಂದಾಗಲಿ ಅವ್ರು ಯಾವುದೇ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಒಂದು ಜನರೇಟ್ ಮಾಡಿಬಿಟ್ಟು ಏನೋ ಒಂದು ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡಿ ಅದರಿಂದ ಔಷಧಿ ತರಿಸ್ಕೊಂಡು ಮಾರ್ತಾ ಇದ್ದಾರೆ. ಅದು ಜನಗಳ ಮೇಲೆ ಭಾರಿ ಅತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ಆನ್ಲೈನ್ ಬಿಸ್ನೆಸ್ಸನ್ನು ಅದು ಕೋವಿಡ್ ಟೈಮ್ನಲ್ಲಿ ಸರ್ಕಾರದವರು ಟೆಂಪರರಿಯಾಗಿ ಒಂದು ಪರ್ಮಿಷನ್ ಕೊಟ್ಟಿದ್ದರು. ಇದನ್ನು ನೀವು ಕೋವಿಡ್ ಮುಗಿದ್ರೊಳಗೆ ಮಾತ್ರ ನೀವು ಲೈಸೆನ್ಸ್ ತಗೊಂಡು ಮಾಡ್ಬೋದು ಅಂತ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಕಂಟಿನ್ಯೂನ ಇವರು ಆದ ಸರ್ಕಾರಿ ಆದೇಶನ ಇವರು ಆನ್ಲೈನ್ನರು ಯಾವುದೇ ಒಂದು ಇನ್ನೂ ರಿನ್ಯೂವಲ್ ಮಾಡಿಸ್ಕೊಳ್ಳೋದಲ್ಲೇ ಸೇಲ್ಸ್ ಮಾಡ್ತಾ ಇದ್ದಾರೆ. ಅದು ಜನಗಳ ಮೇಲೆ ಭಾರಿ ಪರಿಣಾಮ ಬೀರ್ತಾ ಇದೆ. ಹಾಗೆ ಕೆಲವು ಸ್ಪೂರಿಯಸ್ ಡ್ರಗ್ಸ್ಗಳು ಹೆಚ್ಚಾಗಿ ಸಿಗ್ತಾ ಇದೆ. ಯಾವುದಾಗಲಿ ಆಲ್ಪರ್ಮೋಜಾಲ್ ಆಗಲಿ ಅಥವಾ ಟಪಂಡಜಾಲ್ ಆಗಲಿ, ಆಮೇಲೆ ಈ ಮತ್ತೊಬ್ಬರ ಔಷಧಿಗಳು ಹೊಟ್ಟೆಯಲ್ಲಿ ಅವೆಲ್ಲ ಸರಾಗವಾಗಿ ಕೋಡಿಕ್ ಫಾಸ್ಫೇಟು ನಾರ್ಕೋಟಿಕ್ ಡ್ರಗ್ಸ್ ಎಲ್ಲ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಜನಗಳು ಸುಲಭವಾಗಿ ತಗೊಂಡು ಅದರಿಂದ ಜನಗಳು ಒಂಥರ ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದನ್ನು ಸ್ಟಾಪ್ ಮಾಡಿ ಅಂತ ಪ್ರಮುಖ ಬೇಡಿಕೆ. ಆಮೇಲೆ ಕೆಲವು ಕಾರ್ಪೊರೇಟ್ ಕಂಪನಿಗಳು ಹೆವಿ ಡಿಸ್ಕೌಂಟ್ ಕೊಟ್ಟು ಅಟ್ರಾಕ್ಷನ್ ಮಾಡ್ಕೊಂಡು ನಮ್ಮ ಹತ್ರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇದು ಕೆಲವೇ ಮಂದಿಗಳು ಕಾರ್ಪೊರೇಟ್ ಕಂಪ್ನಿಗಳು ಮಾಡ್ತಿವೆ. ಅದು ನಾವು 14 ಲಕ್ಷ ಜನ ಇದ್ದೀವಿ, ಯಾರು ಆಲ್ ಓವರ್ ಇಂಡಿಯಾ ಕೆಮಿಸ್ಟ್ಗಳು. ಇದು ನಮ್ಮ ವ್ಯಾಪಾರದ ಮೇಲೆ ಭಾರಿ ಪರಿಣಾಮ ಬೀಳ್ತಾ ಇದೆ. ಆ ಡಿಸ್ಕೌಂಟನ್ನು ಸ್ಪೆಷಲ್ ಇದನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಕೊಡ್ತಾ ಇರೋದನ್ನು ನಿಲ್ಲಿಸಿ ಮತ್ತು ಅದು ಆನ್ಲೈನು ಸ್ಟಾಪ್ ಮಾಡಿ ಈ ಥರ ಇಲ್ಲೀಗಲ್ ಆಗಿ ಸಪ್ಲೈ ಆಗ್ತಾ ಇರೋದಲ್ಲೇ ನಿಲ್ಲಿಸಿ ಅಂತೇಳಿ ಆಲ್ ಇಂಡಿಯಾದವರು ಬಂದಿಗೆ ಕರೆ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ರಾಜ್ಯ ಸಂಘವು ಸಹ ಬಂದಿಗೆ ಕರೆ ಕೊಟ್ಟಿದೆ ನಮಗೆ. ಅದನ್ನು ನಾವು ನಮ್ಮ ಜನಗಳಿಗೆ ತಿಳಿಸಿ ನಾವು ಸಹ 20ನೇ ತಾರೀಕು ಬಂದ್ ಮಾಡ್ತಾ ಇದ್ದೀವಿ ಹಾಸನದಲ್ಲಿ. ಸಣ್ಣಮಂಜೇಗೌಡ ಅಂತ ಅಧ್ಯಕ್ಷರು, ಹಾಸನ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ. ಇವರು ಸೆಕ್ರೆಟರಿ.